ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮುಂದುವರಿಯುತ್ತಾ ಅಥವಾ ಮೊಟಕುಗೊಳ್ಳುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಯಾಕಂದ್ರೆ ರಾಜ್ಯ ನಾಯಕರಲ್ಲಿ ಕೆಲ ವಿಚಾರಗಳು ಚರ್ಚೆ ಆಗ್ತಾ ಇದೆ, ಅದು ಪ್ರಮುಖವಾಗಿ ಬಿಜೆಪಿ ಪಾಳ್ಯದಲ್ಲಿ. ಹಾಗಾಗಿ ಜೆಡಿಎಸ್ ನಾಯಕರು ಏನು ಮಾಡ್ತಾರೆ, ಪ್ರಮುಖವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ನಿಲುವೇನು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಒಂದೇ ಒಂದು ಹೇಳಿಕೆ ರಾಜ್ಯ ಬಿಜೆಪಿ ನಾಯಕರಿಗೆ ನಿದ್ದೆಗೆಡಿಸಿದೆ ಅಂತೆ. ಕಳೆದ 2 ದಿನಗಳಿಂದ ಆ ಹೇಳಿಕೆ ಬಗ್ಗೆನೇ ಅತಿ ದೊಡ್ಡ ಚರ್ಚೆ ಆಗ್ತಾ ಇದೆ. ರಾಜ್ಯದ ನಾಯಕರನ್ನ ಬಿಟ್ಟಾಕಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರುವಂತಹ ಮಾತು, ತಲೆ ಕೆಡಿಸ್ಕೊಳ್ಬೇಡಿ, ದೆಹಲಿಯಲ್ಲಿ ನಾ ಎಲ್ಲ ನೋಡ್ಕೊಳ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರೇ ಹೇಳಿದ್ದಾರಂತೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ಬಳಿಕ ರಾಜ್ಯ ಬಿಜೆಪಿ ನಾಯಕರಿಗೆ ಈಗ ನಿದ್ದೆಗೆಡಿಸಿದೆ ಆ ಸ್ಟೇಟ್ಮೆಂಟ್ ಅನ್ನುವಂತಹ ವಿಚಾರ. ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಾನೆ ಇದೆ. ಈ ಹಿಂದೆ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಮೈತ್ರಿ ಮಾಡಿಕೊಂಡಾಗ ಬಹಳ ಸ್ಪಷ್ಟವಾಗಿ ಬಿಜೆಪಿ ನಾಯಕರು ಮತ್ತೊಂದು ಕಡೆ ಜೆಡಿಎಸ್ನ ವರಿಷ್ಠರು ಜಂಟಿಯಾಗಿ ಒಂದು ಹೇಳಿಕೆ ಕೊಡ್ತಾರೆ. ಈ ಮೈತ್ರಿ ಜಸ್ಟ್ ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತ ಅಲ್ಲ, ಬದಲಾಗಿ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಮುಂದುವರಿತೀವಿ ಅಂತ ಹೇಳಿದ್ರು. ಈ ವಿಧಾನಸಭೆ ಚುನಾವಣೆಯಲ್ಲ, ಮುಂಬರುವಂತಹ ಅಷ್ಟು ವಿಧಾನಸಭೆ ಚುನಾವಣೆಯನ್ನ ಜಂಟಿಯಾಗಿ ನಾವು ಎದುರಿಸ್ತೀವಿ. ಮತ್ತೊಂದು ಕಡೆ ಸ್ಥಳೀಯ ಚುನಾವಣೆಯಲ್ಲಿ ಕೂಡ ಮೈತ್ರಿ ಇರುತ್ತೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಎರಡೂ ಪಕ್ಷದ ನಾಯಕರು ಕೊಟ್ಟಿದ್ರು. ಬಟ್ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿದಾಗ ಯಾಕೋ ಮೈತ್ರಿಯಲ್ಲಿ ಬಿರುಕು ಮೂಡಿದೆಯಾ ಅನ್ನುವಂತಹ ಅನುಮಾನ ದಟ್ಟವಾಗಿ ಕಾಣೋದಕ್ಕೆ ಶುರುವಾಗಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ. ಆ ಸ್ಟೇಟ್ಮೆಂಟ್ ಈಗ ರಾಜ್ಯ ಬಿಜೆಪಿ ನಾಯಕರಿಗೆ ಟೆನ್ಷನ್ ತಂದಿಟ್ಟಿದೆ. ಧೈರ್ಯವಾಗಿ ಹೊರಡಿ, ಈ ಬಾರಿ ಜನತಾದಳದ ಸರ್ಕಾರವೇ, ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ. ಒಂದು ಮಾತು ಹೇಳ್ತೀನಿ, ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ. ಕೇಂದ್ರದಲ್ಲಿ ಇವತ್ತು ನನ್ನದೇ ಆದಂಥ ಒಂದು ಗೌರವವನ್ನು ನನಗೇನು ಕೊಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರಿರ್ಬೋದು, ಅಮಿತ್ ಶಾ ಇರ್ಬೋದು, ನಮ್ಮ ಸಂತೋಷ್ ಅವರಿರ್ಬೋದು, ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಲೋಕಲಲ್ಲಿ ಯಾರೋ 3-4 ಜನ ಮಾತಾಡೋದು ತಲೆಗಚ್ಚಬೇಡಿ, ತೀರ್ಮಾನ ಅಲ್ಲಾಗುತ್ತೆ. ನೀವು ನಮ್ಮದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸಂಘಟನೆ ಮಾಡೋದಕ್ಕೆ ಸಿದ್ಧವಾಗಿ, ಯಾರು ಏನು ಹಂಚ್ಕೋಬೇಕಾಗಿಲ್ಲ. ನಾಳೆ ಬೆಳಗ್ಗೆ ಏನಾದರೂ ಅಲಯನ್ಸಲ್ಲಿ ನಮಗೆ ಸೀಟ್ ಸಿಗ್ತದೋ ಇಲ್ವೋ ಅತ್ತಿದ್ರೆ ತೆಗೆದಾಕ್ಬಿಡಿ, ಅದನ್ನು ಸೀಟ್ ತರೋದು ನನ್ನ ಜವಾಬ್ದಾರಿ. ಧೈರ್ಯವಾಗಿ ಹೊರಡಿ, ಈ ಬಾರಿ ಜನತಾದಳದ ಸರ್ಕಾರವೇ, ಜೆಡಿಎಸ್ ಮತ್ತು ಬಿಜೆಪಿ. ಇದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಅತಿ ದೊಡ್ಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ನಾಯಕರಲ್ಲಿ ಯಾಕೆ ಜೆಡಿಎಸ್ ಅನ್ನ ಜೊತೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಸಿಂಗಲ್ ಆಗಿ ಮುಂದಿನ ಚುನಾವಣೆಗಳನ್ನ ಫೇಸ್ ಮಾಡೋಣ, ವರಿಷ್ಠರಿಗೆ ಮಾಹಿತಿ ಕೊಡೋಣ, ಸದ್ಯದ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಡಿಸೈಡ್ ಮಾಡಿದ್ರು. ಹಾಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮದೇ ಪಕ್ಷದ ನಾಯಕರಿಗೆ, ತಮ್ಮದೇ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೋ ಹಾದಿಲಿ ಹೋಗೋರು 4 ಜನ ಮಾತಾಡ್ತಾರೆ ಅಂದ ಮಾತ್ರಕ್ಕೆ ಮೈತ್ರಿ ಬಗ್ಗೆ ಅವರು ಡಿಸೈಡ್ ಮಾಡಕ್ಕಾಗಲ್ಲ. ಕೇಂದ್ರದಲ್ಲಿ ನನಗೆ ಉನ್ನತ ಸ್ಥಾನಮಾನ ಇದೆ, ನನಗೆ ಆದಂತಹ ಒಂದು ಗೌರವ ಇದೆ, ಎಲ್ಲವನ್ನ ಕೂಡ ನಾನು ಕೇಂದ್ರ ಮಟ್ಟದಲ್ಲೇ ನೋಡ್ಕೊಳ್ತೀನಿ ಅನ್ನುವಂತಹ ವಿಚಾರವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡ್ಬಿಟ್ರು. ಅಲ್ಲಿಗೆ ಯಾರಿಗೆ ನೇರವಾಗಿ ಸಂದೇಶವನ್ನ ಕೊಟ್ಟರು ಎಚ್.ಡಿ. ಕುಮಾರಸ್ವಾಮಿ ಅವರು ಅಂದ್ರೆ ಅದೇ ರಾಜ್ಯ ಬಿಜೆಪಿ ನಾಯಕರಿಗೆ ನೇರ ಸಂದೇಶ. ಈ ಮೂಲಕ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಜಂಟಿಯಾಗಿ ಹೋರಾಟಗಳಾಗಬೇಕು ಆಗಿತ್ತು, ಜಂಟಿಯಾಗಿ ನಿರ್ಧಾರಗಳಾಗಬೇಕಾಗಿತ್ತು. ಬಟ್ ಯಾವ ಬೆಳವಣಿಗೆಗಳು ಕೂಡ ಇತ್ತೀಚೆಗೆ ರಾಜ್ಯದಲ್ಲಿ ಆಗ್ತಾ ಇರಲಿಲ್ಲ. ಹಾಗಾಗಿ ಅತಿ ದೊಡ್ಡ ಅನುಮಾನ ಇದ್ದಿದ್ದು ಮೈತ್ರಿಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆಯಾ, ಮುಂದಿನ ಚುನಾವಣೆಗಳು ಹಾಗಾದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿ ಹೋಗೋದಿಲ್ವಾ, ಸೊ ದೂರ ಆಗ್ಬಿಡುತ್ತಾ ಎರಡೂ ಪಕ್ಷಗಳು ಅನ್ನುವಂತಹ ಕುತೂಹಲ ಇತ್ತು. ಬಟ್ ಆ ಕುತೂಹಲಕ್ಕೆ, ಆ ಪ್ರಶ್ನೆಗಳಿಗೆ, ಆ ಅನುಮಾನಗಳಿಗೆ ಸ್ವತಃ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೇ ಒಂದು ದಿಟ್ಟ ಉತ್ತರ ಕೊಟ್ಬಿಟ್ಟಿದ್ದಾರೆ. ಅಲ್ಲಿಗೆ ಮೈತ್ರಿ ಇರತ್ತೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ರಾಜ್ಯ ನಾಯಕರು ಡಿಸೈಡ್ ಮಾಡೋಕೆ ಅವ್ರು ಯಾರು, ಕೇಂದ್ರದಲ್ಲಿ ವರಿಷ್ಠರು ನನಗೆ ಉನ್ನತ ಸ್ಥಾನಮಾನ ಕೊಟ್ಟಿದ್ದಾರೆ, ಅವರೇ ಎಲ್ಲ ಡಿಸೈಡ್ ಮಾಡ್ಕೊಳ್ತಾರೆ, ನಾನು ಹೈಕಮಾಂಡ್ ಮಟ್ಟದಲ್ಲೇ ಎಲ್ಲವನ್ನ ಕೂಡ ನೋಡ್ಕೊಳ್ತೀನಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಪಕ್ಷದ ನಾಯಕರಿಗೆ ಕೊಟ್ಟಿದ್ದಾರೆ.